ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಇವತ್ತು ರಜಾ ವೀಕ್ ಆಫ್ ತೊಗೊಂಡಿದ್ದೀನಿ. ಹಾಗಾಗಿ ನಮ್ಮನೇಲಿ ಇವತ್ತು ನಾಷ್ಟ ಹಾಗಲಕಾಯಿದು ಪಲ್ಯ, ಅಕ್ಕಿ ರೊಟ್ಟಿಗೆ ಫ್ರೆಂಡ್ಸ್ ನಾನು ಆಲ್ರೆಡಿ ಅನ್ನನ ಬೇಕಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಪಾತ್ರೆ ಐತೆ, ವಾಶ್ ಮಾಡ್ಕೋಬೇಕು. ನಂದು ಬೆಳಗ್ಗೆನೆ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು, ಬಟ್ಟೆನೂ ವಾಶ್ ಆಯಿತು. ಇದು ಅವರೆಕಾಳು ಫ್ರೆಂಡ್ಸ್, ನಾನು ಮೊನ್ನೆ ದಿನ 1 kg ತಂದು ಸುಲಿದಿಟ್ಟಿದ್ದೆ. ಅದನ್ನು ಇವಾಗ ನಾನು ಬದನೆಕಾಯ್ದು ಮಶಪ್ ಥರ ಬದನೆಕಾಯಿ ಅವರೆಕಾಳು ಹಾಕಿ ಸಾಂಬಾರು ಮಾಡ್ತೀನಿ. ಅದನ್ನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ನೆನ್ನೆನೂ 1 kg ಅವರೆಕಾಳನ್ನ ತಂದು ಇದನ್ನು ನಾನು ಹಿಚ್ಕಿನ ಬೇಳೆ ಮಾಡೋಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಆಮೇಲೆ ಮಾಡ್ತೀನಿ, ಕಾಳೆಲ್ಲ ಚಿಲ್ಕಿಸ್ಕೊಂಡು ಇಟ್ಕೊತೀನಿ ಅದನ್ನು. ಇವತ್ತು ನಾನು ಹೇಳಿದ್ನಲ್ಲ, ಹಂಗಾಗಿ ಫ್ರೆಂಡ್ಸ್ ನೋಡಿ, ಇದು ಸ್ವಲ್ಪ ಚಟ್ನಿ ಇತ್ತು, ಟೊಮೊಟೊ ಚಟ್ನಿ. ಈಗ ನಾನು ಜ್ಯೂಸ್ಗೆ ಫ್ರೆಂಡ್ಸ್ ಇವತ್ತು ಮೋಸಂಬಿ ಒಂದೇ ಒಂದು ಪೆಂಡಿಂಗ್ ಇತ್ತು. ಮೋಸಂಬಿ, ಆರೆಂಜು ಮತ್ತು ಇದು ದಾಳಿಂಬೆನ ನನ್ನ ಮಗಳಿಗೆ ಮೊಳಕೆ ಹುಳಿಕಾಳು ಅದು ಕೊಟ್ಟಿದ್ದೀನಿ. ನಾನು ದಾಳಿಂಬೆ ಸ್ವಲ್ಪ ಇವತ್ತು ಹಂಗೆ ತಿಂದೆ ಫ್ರೆಂಡ್ಸ್. ನೋಡಿ, ದ್ರಾಕ್ಷಿ ಇನ್ನೂ ಸ್ವಲ್ಪ ಹಂಗೆ ಇದೆ. ಒಂದು ಅವಳಿಗೆ ನೆನ್ನೆ ಕೊಟ್ಟೋಗಿದೆ, ಇನ್ನೂ ಹಂಗೆ ಉಳಿಸಿದ್ದಾಳೆ. ಅದು ವರ್ಕ್ ಫ್ರಮ್ ಹೋಮ್, ಅದು ಇಂಜಿನಿಯರು, ಮನೇಲಿ ವರ್ಕ್ ಫ್ರಮ್ ಹೋಮು ಫ್ರೆಂಡ್ಸ್. ನಾನು ಆಲ್ರೆಡಿ ಕಾಯಿನ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೇನು ಇವತ್ತು ಅಂಗಡಿ ಹೋಗಿ ಏನೂ ತರೋಹಾಗಿಲ್ಲ ಫ್ರೆಂಡ್ಸ್. ನಾನು ತರಬೇಕಾಗಿರೋದು ಒಂದೇ ಒಂದು ನೋಡಿ, ಕಡಲೆಕಾಳನ್ನ ನೆನೆಸಿಕ್ಕಿದ್ದೀನಿ. ಇವತ್ತು ಫ್ರೆಂಡ್ಸ್ ನಾನು ಶಿವರಾತ್ರಿ ಹಬ್ಬದ್ದು ತಂಬಿಟ್ಟು ಮಾಡೋದನ್ನ ನಿಮಗೆ ತೋರಿಸಲೇ ಇಲ್ಲ, ಅದನ್ನು ತೋರಿಸ್ತೀನಿ. ಈಗ ಈ ಅವರೆಕಾಳು ಮತ್ತು ಇದನ್ನು ಹಾಕಿ ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ನಾನು ಮುದ್ದೆ ಮಾಡ್ತೀನಿ. ಮನೇಲಿ ದಿನ ಮುದ್ದೆ ಮಾಡಿ 1 ವೀಕ್ ಆಯಿತು ಫ್ರೆಂಡ್ಸ್. ಮುದ್ದೆನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಟೈಮ್ ಇಲ್ಲ, ಏನು ಮಾಡ್ತೀರಿ ಫ್ರೆಂಡ್ಸ್, ನಮ್ಮದಾಗಲಿ ನಿಮ್ಮದಾಗಲಿ ನಮಗೆ ಟೈಮ್ ಇರಬೇಕು, ಎಲ್ತು ನೋಡ್ಕೋಬೇಕು. ಹಂಗಾಗಿ ಫ್ರೆಂಡ್ಸ್ ನಾನು ಆವಾಗವಾಗ ಸ್ವಲ್ಪ ಈ ಜ್ಯೂಸು, ತರಕಾರಿ, ಹಣ್ಣು ಅದು ಇದು ಟೈಮ್ ಇದ್ದಾಗ ತಿಂತಾಯಿರ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಆಲ್ರೆಡಿ ಅನ್ನನ ಬೇಯಕ್ಕಿಟ್ಟಿದ್ದೀನಿ. ಈಗ ಬನ್ನಿ ಫ್ರೆಂಡ್ಸ್, ನಾನು ಹಾಗಲಕಾಯಿ ಅದು ಪಲ್ಯನ ಯಾವ ರೀತಿ ಮಾಡೋದು ಅವರೆಕಾಳು ಜೊತೆ ಅಂತ ತೋರಿಸ್ತೀನಿ. ಈಗ ಎಲ್ಲ ಥರನೂ ತೋರಿಸಿದ್ದೀನಿ ಫ್ರೆಂಡ್ಸ್. ನಾನು ಅವರೆಕಾಳು ಜೊತೆ ಯಾವಾಗಲೂ ಮಾಡಿ ತೋರಿಸಿಲ್ಲ. ಬನ್ನಿ, ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ, ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ನೋಡಿ, ಆಯಿಲ್ ಒಂದು 2 ಸ್ಪೂನ್ ಹಾಕೊಳ್ಳಿ. ಹಾಗಲಕಾಯಿ ಗೊಜ್ಜಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಅದು ಒಂದೇ 1 ಸೆಕೆಂಡ್ ಫ್ರೆಂಡ್ಸ್. ಆಯಿಲು ಬಿಸಿ ಆಗಲಿ. ಅಷ್ಟರಲ್ಲಿ ನಾನು ಒಂಚೂರು ಹುಣಸೆ ಹಣ್ಣು ನೆನೆ ಹಾಕಬೇಕಿತ್ತು, ಹಾಕೊಂಡಿಲ್ಲ. ಹುಣಸೆ ಹಣ್ಣು ಪಲ್ಯಕ್ಕೆ ಫ್ರೆಂಡ್ಸ್ ನೆನೆ ಹಾಕೋತೀನಿ. ಯಾಕಂದರೆ ನಾನು ಇದನ್ನು ಯಾವ್ದು ಈಗ ರುಬ್ಬಿ ಮಾಡ್ತಾಯಿಲ್ಲ, ರುಬ್ಬಿ ಅಲ್ಲ ಫ್ರೆಂಡ್ಸ್, ಹಂಗೆ ಎಲ್ಲನೂ ಒಗ್ಗರಣೆನೇ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಹುಣಸೆ ಹಣ್ಣು ಫ್ರೆಂಡ್ಸ್ ಇಷ್ಟು ನೆನೆ ಹಾಕಿದ್ದೀನಿ, ಒಂದು 1/4%. ಈ ಕಡೆ ಒಂದು ರೈಸ್ ಬೇಯ್ತಾ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಎಣ್ಣೆ ಕಾದ್ಮೇಲೆ ನಾವು ಹಾಗಲಕಾಯ ಅದಕ್ಕೆ ಹಾಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಎಣ್ಣೆ ಕಾಯ್ತು, ಹಾಗಲಕಾಯಿ ಫ್ರೆಂಡ್ಸ್. ನಾನು ಇದನ್ನು ನೆನ್ನೆನೇ ಮಾಡಬೇಕಿತ್ತು ಹಾಗಲಕಾಯಿ ಪಲ್ಯನ. ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಫ್ರೆಂಡ್ಸ್ ನಾನು ಹಾಗಲಕಾಯಿ ಪಲ್ಯನ ಮಾಡಲಿಲ್ಲ ಫ್ರೆಂಡ್ಸ್. ಯಾರಾದರೂ ಇದೆ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ, ಹೇಮ ಕನ್ನಡ ಲಾಗ್ 07 ಅಂತ ನನ್ನ ಚಾನಲ್ ನೇಮು. ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಹಾಗಲಕಾಯಿ ಸ್ವಲ್ಪನೇ ಇದ್ದಿದ್ದು, ಹಾಗಾಗಿ ಫ್ರೆಂಡ್ಸ್ ನಾನು ಹಾಗಲಕಾಯಿ ಜೊತೆಗೆ ಸ್ವಲ್ಪ ಅವರೆಕಾಯಿನೂ ಹಾಕಿದ್ದೀನಿ. ಅವರೆಕಾಯಿನೂ ಹಾಕಿ ಹುರಿತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಅದಕ್ಕೂ ಒಂದೇ ಒಂದು ಮೆಣಸಿನ್ಕಾಯಿ ಹಾಕೋಣ ಬನ್ನಿ. ಅದ್ರ ಜೊತೆನೇ ಹುರಿಯೋಣ, ಅದು ಒಂಥರ ಖಾರ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಥರ ಎಣ್ಣೆ ಎಲ್ಲ ಬಿಟ್ಕೊತೈತೆ. ಮತ್ತು ಫ್ರೆಂಡ್ಸ್, ನೀವು ಬೇಕಿದ್ರೆ ಇದನ್ನು ಬೇರೆ ತೆಗೆದಾದರೂ ಒಗ್ಗರಣೆ ಹಾಕೋಬೋದು. ಇದ್ರ ಒಳಗಡೆ ಒಗ್ಗರಣೆ ಹಾಕಿದ್ರೆ ಏನೂ ಆಗೋಲ್ಲ. ಯಾಕೆ ಗೊತ್ತಾ, ಆವಾಗ ಇನ್ನೂ ಹಾಗಲಕಾಯಿ ಅದರೊಳಗೆ ಫ್ರೆಂಡ್ಸ್ ನೋಡಿ, ನಾನೊಂದು ಇದು ತರಕಾರಿ ಎಲ್ಲ ಕಟ್ ಮಾಡೋದು ಒಂದು ಚಿಕ್ಕದು ಮಿಷನ್ ಥರ ತಂದಿದ್ದೆ, ಚಿಕ್ಕ ಪೆಟ್ಟಿಗೆ. ಅದು ನಿಮ್ಗೆ ಆಲ್ರೆಡಿ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್. ಕರ್ಬೇವಿನ ಸೊಪ್ಪು ನೋಡಿ, ಈರುಳ್ಳಿ ಎಷ್ಟು ಅದರಲ್ಲಿ ಕಟ್ ಮಾಡಿದ್ದೀನಿ. ಇವತ್ತು ನಾನು ಕೈಯಲ್ಲಿ ಕಟ್ ಮಾಡಲಿಲ್ಲ ಫ್ರೆಂಡ್ಸ್. ಅರ್ಧ ಈರುಳ್ಳಿ ಹಾಕ್ತೀನಿ, 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಬೆಳ್ಳುಳ್ಳಿನ ಅದರಲ್ಲೇ ಪುಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತು ನಾನು ಯಾವಾಗಲೂ ಗೆಜ್ಜೆ ಹಾಕಲ್ಲ ಅಂತ. ಅದನ್ನು ಸ್ವಲ್ಪ ಬೆಳ್ಳುಳ್ಳಿ ಇದು ಸಾಂಬಾರಿಗೆಲ್ಲ ಬೇಕಲ್ಲ, ನಾನು ಒಂದು ಜಾಸ್ತಿನೇ ಒಂದು 3 ತಗೊಂಡಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದಷ್ಟು ನಾವು ಜಾಸ್ತಿನೇ ಯೂಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಅದರಲ್ಲೇ ಐತೆ, ನಿಮಗೆ ತೋರಿಸಿದ್ದೀನಿ. ಸಾಕು, ಎಣ್ಣೆ ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ಹಾಗಲಕಾಯಿ ಎಣ್ಣೆಲಿ ಪೂರ್ತಿ ಫ್ರೈ ಆಗೈತೆ. ನಿಮಗೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಎಣ್ಣೆ ಬೇಕು ಅಂದರೆ ಬೇಕಾದರೆ ನೀವು ಅದರಲ್ಲೇ ಹಾಕೊಳ್ಳಿ. ಅದಾದಮೇಲೆ ಫ್ರೆಂಡ್ಸ್ ನಾನು ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ. ಫ್ರೆಂಡ್ಸ್, ನೀವು ಹಾಗಲಕಾಯಿನ ಬರೀ ಹಾಗಲಕಾಯಿ ಮಾಡಬೇಕು ಅಂತ ಏನಿಲ್ಲ, ನೀವು ಯಾವ ತರಕಾರಿ ಜೊತೆ ಬೇಕಾದ್ರೆ ಅದನ್ನು ಸೇರಿಸಿ ಮಾಡ್ಬೋದು. ನಾನು ಏನೇನು ಹಾಕ್ತಾಯಿದ್ದೀನಿ ಹಾಗಲಕಾಯಿ ಜೊತೆಗೆ ಅಂದರೆ ಫ್ರೆಂಡ್ಸ್ ಇಲ್ಲೇ ನೋಡಿ ತೋರಿಸ್ತೀನಿ. ನೋಡಿ, ಬದನೆಕಾಯಿ, ಅವರೆಕಾಳು ಮತ್ತು ಆಲೂಗೆಡ್ಡೆ ನೋಡಿದ್ರಲ್ಲ ಫ್ರೆಂಡ್ಸ್, ಅರ್ಧ kg ಹಾಗಲಕಾಯಿ. ಅದ್ರ ಜೊತೆಗೆ ನಾನು ಇದನ್ನೆಲ್ಲ ಹಾಕಿ ಮಾಡ್ತಾಯಿದ್ದೀನಿ.
ನಾವು ಅದೊಂದನ್ನೇ ಹಾಕಿ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಹೆಲ್ತ್ಗೆ ಒಳ್ಳೆಯದು ಫ್ರೆಂಡ್ಸ್. ನಾನು ನುಗ್ಗೆ ಸೊಪ್ಪನ್ನ ತಂದು ತುಂಬ ದಿನವೇ ಆಯಿತು. ನಮ್ಮ ಮನೆ ಹತ್ರನೇ ಒಂದು ಮರ ಇತ್ತು, ಅವ್ರೇನು ಮಾಡಿಬಿಟ್ಟಿದ್ದಾರೆ, ಎಲ್ಲನೂ ಕಟ್ ಮಾಡಿ ಹಾಕಿದ್ದಾರೆ ಫ್ರೆಂಡ್ಸ್. ಬಿಸಿಲಂತೂ ನೋಡಿದ್ದೀರಾ, ಆಚೆಗೆ ಹೋಗೋ ಆಗಿಲ್ಲ. ನಾನು ಸ್ವಲ್ಪ ಇವತ್ತು ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ, ಹೋಗಬೇಕಿತ್ತು. ನೋಡೋಣ ಫ್ರೆಂಡ್ಸ್, 11 ಗಂಟೆಗೆ ಆದರೆ ಹೋಗ್ಬಿಟ್ಟು ಬರ್ತೀನಿ, ಒಂದು 12 ಗಂಟೆಗೆ. ಈಗಲೇ ಆಲ್ರೆಡಿ ಟೈಮ್ ಆಗೋಗಿದೆ. ಅಲ್ಲಿ ಹೋಗಿ ಬಂದು ಆಮೇಲೆ ನಾನು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನಮಗೆ ಈ ಥರ ರಜೆ ಇದ್ದಾಗಲೇ ನಂದು ಏನಾದರೂ ನಂದು ಎಕ್ಸ್ಟ್ರಾ ಕೆಲಸ ಇದ್ದರೆ ಇದನ್ನೆಲ್ಲ ನನಗೆ ಮಾಡ್ಕೊಳಕ್ಕಾಗುತ್ತೆ ಫ್ರೆಂಡ್ಸ್, ಇಲ್ಲ ಅಂದರೆ ಮಾಡ್ಕೊಳಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟು ತರಕಾರಿನ ನಾನು ಜೊತೆಗೆ ಹಾಕಿ ಮಾಡ್ತಾಯಿದ್ದೀನಿ. ನೀವು ಯಾವಾಗಾದರೂ ಹಾಗಲಕಾಯಿ ಜೊತೆಗೆ ಈ ಥರನೇ ಮಾಡಿ, ಏನಾಗಲ್ಲ ಫ್ರೆಂಡ್ಸ್. ಇದು ಪಲ್ಯ ನೋಡಿ, ನಿಮಗೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗುತ್ತೆ. ನೋಡಿದ್ರೆ ಫ್ರೆಂಡ್ಸ್, ಅಷ್ಟು ಬೇಗ ಇವಾಗ ನಾನು ಅದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬಂದು. ನಾನು ಯಾವಾಗಲೂ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ಸಾಂಬಾರು ಪುಡಿನ, ಅದನ್ನೇ ಹಾಕೋದು ಫ್ರೆಂಡ್ಸ್. ಒಗ್ಗರಣೆಯಲ್ಲಿ 1 ನಿಮಿಷ ಸಾಕು, ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ನೋಡಿ ನಾವು ಎಲ್ಲನೂ ಒಗ್ಗರಣೆಯಲ್ಲಿ ಬೇಯಿಸಿದ್ದೀವಿ. ಹಾಗಲಕಾಯಿ ಬೆಂದಿದೆ, ಎಲ್ಲ ಬೇಯಿತು. ಈಗ ಫ್ರೆಂಡ್ಸ್, ನಾವು ಸ್ವಲ್ಪ ನೀರು ಬೇಕೇ ಬೇಕು. ನೀರು ಇಲ್ಲದೇ ನಾವು ಹಂಗೆ ಇದನ್ನೆಲ್ಲ ಒಗ್ಗರಣೆಯಲ್ಲಿ ಬೇಯಿಸೋಕ್ಕಾಗಲ್ಲ. ಬರೀ ಹಾಗಲಕಾಯಿ ಇದ್ದರೆ ಒಗ್ಗರಣೆಯಲ್ಲಿ ಬೇಯಿಸಿ ಮತ್ತೆ ನಾವು ಹುಣಸೆಹಣ್ಣು ನೀರೆಲ್ಲ ಬಿಡ್ಬೋದು. ಈಗ ಈ ಹದಕ್ಕೆ ಅದು ಒಗ್ಗರಣೆಯಲ್ಲಿ ಬೆಂದಿದೆ ಫ್ರೆಂಡ್ಸ್. ಬನ್ನಿ ಇವಾಗ ನೀರು ಹಾಕೋಣ. ನೀರು ಅಂದರೆ ಫ್ರೆಂಡ್ಸ್ ನೋಡಿ, ನಾನು ಆಲ್ರೆಡಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಟೊಮೊಟೊನೂ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಯಾವಾಗಲೇ ಟೊಮೊಟೊ ಹಾಕಿದ್ರು ಅದಕ್ಕೆ ಹುಣಸೆಹಣ್ಣು ಬಿಟ್ಟೇ ಬಿಡ್ತೀನಿ. ಹುಳಿ ನೋಡಿ ಫ್ರೆಂಡ್ಸ್, ಆವಾಗೆಲ್ಲ ಜಾಸ್ತಿ ನೋಡಿ ಟೊಮೊಟೊ ಏನೇ ಯೂಸ್ ಮಾಡ್ತಿದ್ರು ನಮ್ಮ ಅಜ್ಜಿಯವರೆಲ್ಲರೂ, ಯಾವುದಕ್ಕೆ ಆಗಲಿ ಹುಣಸೆಹಣ್ಣು ಹಾಕ್ತಾಯಿದ್ರು ಫ್ರೆಂಡ್ಸ್. ಆದರೆ ಎಷ್ಟು ಟೇಸ್ಟ್ ಬರ್ತಿತ್ತು ನೋಡಿದ್ದೀರಾ ನೀವೇನೆ ಫ್ರೆಂಡ್ಸ್. ನೋಡಿ ಈಗ ನಾನು ಇಷ್ಟು ಹುಳಿನ ಬಿಡ್ತಾ ಇದ್ದೀನಿ. ಹುಳಿ ಆದಮೇಲೆ ಫ್ರೆಂಡ್ಸ್ ನೋಡಿ, ಅದು ಬೇಯೋಷ್ಟು ನಾನು ನೀರನ್ನ ಹಾಕ್ತಾಯಿದ್ದೀನಿ. ಈಗ ಅದರಲ್ಲೇ ಬೆಂದೋಗುತ್ತೆ ಫ್ರೆಂಡ್ಸ್. ನೋಡಿದ್ರೆ ಈಗ ಅದು ಬೇಯುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕೋಣ, ಏನು ತೊಂದರೆ ಇಲ್ಲ. ತರಕಾರಿ ಮುಳುಗೋಷ್ಟು ನೀರು ಹಾಕಿ ಫ್ರೆಂಡ್ಸ್. ನೀವು ಅರ್ಜೆಂಟ್ ಇದ್ದರೆ ಕುಕ್ಕರಲ್ಲಿ ಬೇಕಾದ್ರೂ ಮಾಡ್ಬೋದು. ನಾನು ಇವತ್ತು ಮನೇಲಿ ಇದ್ನಲ್ಲ ಅಂದ್ಬಿಟ್ಟು ಕುಕ್ಕರಲ್ಲಿ ಹಾಕಲಿಲ್ಲ. ನೋಡಿದ್ರೆ ಫ್ರೆಂಡ್ಸ್, ಖಾರ ನಿಮ್ಗೆ ಎಷ್ಟು ಬೇಕಷ್ಟು ಫ್ರೆಂಡ್ಸ್. ನಾನು ಯಾವಾಗಲೂ ನಿಮ್ಗೆ ಹೇಳಿದ್ದೀನಿ, ನಮ್ಮ ಮನೇಲಿ ಖಾರ ಮೀಡಿಯಮ್ಮೇ ತಿನ್ನೋದು. ನನ್ನ ಮಗಳು ಒಂಚೂರು ಜಾಸ್ತಿ ಖಾರ ತಿಂತಾಳೆ, ಆದರೆ ನಾನು ಖಾರ ಹಾಕಲ್ಲ ಫ್ರೆಂಡ್ಸ್. ನಾನು ಕಮ್ಮಿನೇ ಹಾಕೋದು, ಅದನ್ನೇ ತಿಂತಾರೆ. ಮೀಡಿಯಮ್ಮು, ಅತಿ ಸಪ್ಪೆನೂ ತಿನ್ನಲ್ಲ, ಅತಿ ಜಾಸ್ತಿ ಖಾರನೂ ನಾವು ತಿನ್ನಲ್ಲ ಫ್ರೆಂಡ್ಸ್ ಯಾವಾಗಲೂ. ಫ್ರೆಂಡ್ಸ್ ನೋಡಿ, ನಾನು ಇವಾಗ ಬೆಲ್ಲನ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಬೆಲ್ಲ, ಕಾಫಿಗಾದರೂ ಅಷ್ಟೇ ಫ್ರೆಂಡ್ಸ್, ಬೆಲ್ಲನೇ ನಾನು ಯೂಸ್ ಮಾಡೋದು. ನಮ್ಮ ಮನೇಲಿ ಯಾರು ಕಾಫಿ ಕಾಯಿಸ್ಬೇಕು ಅಂದರೆ ಅವರು ಫಸ್ಟೇ ಸಕ್ಕರೆ ಹಾಕ್ಬಿಡ್ತಾರೆ. ನಾನು ಮಾತ್ರ ಬೆಲ್ಲದ ಕಾಫಿನೇ ಕುಡಿಯೋದು ಫ್ರೆಂಡ್ಸ್. ಎಲ್ಲದಕ್ಕೂ ನಾನು ಬೆಲ್ಲನೇ ಯೂಸ್ ಮಾಡೋದು. ಹಿಂಗು ಫ್ರೆಂಡ್ಸ್, ನಾನು ಯಾವಾಗಲೂ ಹಿಂಗೆ ಹಾಕ್ತಾಯಿರ್ತೀನಿ. ಹಿಂಗೆ ಇವತ್ತು ಮುಗ್ದೋಯ್ತು. ಆಮೇಲೆ ಫ್ರೆಂಡ್ಸ್, ನಾನು ಸತ್ಯನಾರಾಯಣ ಪೂಜೆದು ಕಾಯಿ ಎಲ್ಲ ಇತ್ತು, ಅದನ್ನು ನೋಡಿ ನಾನು ಈ ಥರ ಪುಡಿ ಮಾಡಿ ಒಣಗಿರೋ ಕಾಯಿ, ಫಸ್ಟು ಕಾಯಿನ ಒಣಗಿಸಿಟ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗಂತೂ ಬೇಸಿಗೆ ನೋಡಿದ್ದೀರಾ ಫುಲ್ಲು, ನಾವೇನು ಒಣಗಿಸೋ ಆಗಿಲ್ಲ ಫ್ರೆಂಡ್ಸ್. ನೋಡಿ ಇವಾಗ ನಾನು ತೆಂಗಿನಕಾಯಿ ತುರಿನ ಅದರಲ್ಲೇ ಹಾಕ್ತಾಯಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ನೀವು ತೆಂಗಿನಕಾಯಿ ತುರಿನ ಎಷ್ಟಾದರೂ ಆ ಕಡೆ ಅದು ಅಷ್ಟೇ ಟೇಸ್ಟ್ ಕೊಡುತ್ತೆ. ನಾನಂತೂ ಫ್ರೆಂಡ್ಸ್ ಯಾವಾಗಲೂ ತೆಂಗಿನಕಾಯಿ ಇಲ್ಲದೆ ನಾನು ಯಾವ ಅಡುಗೆನೂ ಮಾಡಲ್ಲ ಫ್ರೆಂಡ್ಸ್. ಅಡುಗೆನೂ ಮಾಡಲ್ಲ, ಸಾಂಬಾರನ್ನೂ ಮಾಡಲ್ಲ. ಯಾವುದೋ ಒಂದು ಅಪರೂಪ ರಸಮ್ಗೂ ಸಹ ಹಾಕ್ತೀನಿ ಫ್ರೆಂಡ್ಸ್. ಎಷ್ಟೋ ಜನ ಯಾವುದಕ್ಕೂ ತೆಂಗಿನಕಾಯಿನ ಯೂಸ್ ಮಾಡಲ್ಲ, ಸ್ವಲ್ಪ ಜನ ಫ್ರೆಂಡ್ಸ್. ಆದರೆ ಇವಾಗ ಎಲ್ಲರೂ ಯೂಸ್ ಮಾಡ್ತಾರೆ, ಏನೋ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಮಾತ್ರ ಯಾವುದಕ್ಕೂ ತೆಂಗಿನಕಾಯಿ ಇಲ್ಲದೆ ಸಾಂಬಾರು ಆಗಿರ್ಬೋದು, ಪಲ್ಯ ಆಗಿರ್ಬೋದು ಫ್ರೆಂಡ್ಸ್. ನಾವು ಅರಿಶಿಣ ಪುಡಿನ ಎಲ್ಲದಕ್ಕೂ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ನಾವು ತಿಂದರೆ. ಆದರೆ ನಾನು ಸಾಂಬಾರು ಪುಡಿಗೂ ಹಾಕಿರ್ತೀನಿ, ಇಲ್ಲಿ ಮಾಡುವಾಗಲೂ ನಾನು ಫ್ರೆಂಡ್ಸ್ ನಾನು ಸ್ವಲ್ಪನ ಹಾಕ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಈ ಟೈಮಲ್ಲಿ ನಾವು ಉಪ್ಪು ಸಪ್ಪೆ ಯಾವ ಥರ ಇದೆ ಅಥವಾ ಸಪ್ಪೆ ಆಗಿದೆಯೋ ಏನು ಅಂತ ಒಂದೇ ಒಂದು ನಿಮಿಷ ನಾವು ಈ ಟೈಮಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇನ್ನೂ ನೋಡಿದ್ದೀರಾ ಕೊತ್ತಂಬರಿ ಸೊಪ್ಪು ಯಾವ ಥರ ಹೊರಗಡೆ ಇಟ್ಟಿದೆ, ಎಲ್ಲ ಒಣಗೋಗಿದೆ. ಅದನ್ನೇ ಸ್ವಲ್ಪ ಹಾಕೋಣ, ಏನು ತೊಂದರೆ ಇಲ್ಲ. ಆಮೇಲೆ ನನ್ನ ಮಗಳೆಲ್ಲೂ ನಾನೇ ಒಣಗಿಸಿ ಇಟ್ಕೊಂಡಿದ್ದೀನಿ ಅಂದ್ಲು ನೋಡಿ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಅವಳು ಕೇಳಿಕ್ಕೆ, ಇಲ್ಲ ಮಮ್ಮಿ ನಾನೇ ಒಣಗ್ಸೋಕೆ ಇಟ್ಕೊಂಡಿದ್ದೀನಿ ಅಂದರೆ. ಯಾಕೆಂದರೆ ಫ್ರೆಂಡ್ಸ್, ಅವಳು ಅಡುಗೆ ಎಲ್ಲ ಮಾಡ್ತಾಳೆ ನಮ್ಮ ಮಗಳು, ಅವಳು ಒಣಗಿಸಿ ಈ ಥರ ಇಟ್ಕೊಂಡಿರೋದು. ನನಗೆ ಹಸಿ ಇದು ಕೊತ್ತಂಬರಿ ಸೊಪ್ಪೆ ಜಾಸ್ತಿ ಇಷ್ಟ. ಇವಾಗ ನಾನು ಈ ಬಿಸಿಲಲ್ಲಿ ಹೋಗಲ್ಲ ಫ್ರೆಂಡ್ಸ್. ಈ ಟೈಮಲ್ಲಿ ಒಂದೇ ಒಂದು ನಿಮಿಷ ಟೈಮ್ ಕೊಡಿ, ಇದರಲ್ಲಿ ನಾನು ಉಪ್ಪು ಸಪ್ಪೆ ನೋಡ್ತೀನಿ. ಇಲ್ಲ ಫ್ರೆಂಡ್ಸ್, ಒಂದು ಚೂರು ಸಪ್ಪೆ ಆಗಿದೆ, ನಾವು ಇನ್ನೂ ಸ್ವಲ್ಪ ಉಪ್ಪನ್ನ ಸೇರಿಸ್ಬೇಕು. ಬನ್ನಿ ಸೇರಿಸ ನೋಡಿ ಫ್ರೆಂಡ್ಸ್. ನಾನು ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಯಾವಾಗಲೇ ಆಗಲಿ ಕನ್ಸಿಸ್ಟೆನ್ಸಿ ಅದು ಸ್ವಲ್ಪ ಬೆಂದ ಮೇಲೇ, ಉಪ್ಪು ಅದಕ್ಕೆ ಹಿಡಿದ ಮೇಲೇ ನಮಗೆ ಇದು ಉಪ್ಪು ಸಾಕಾಗಿದೆಯಾ, ಇನ್ನು ಬೇಕಾ ಅನ್ನೋದೆಲ್ಲ ಗೊತ್ತಾಗೋದು. ನೋಡಿದ್ರೆ ಫ್ರೆಂಡ್ಸ್, ಹಾಗಲಕಾಯಿಗೆ ನಾನು ಏನೆಲ್ಲ ತರಕಾರಿ ಮಿಕ್ಸ್ ಮಾಡಿ ಹಾಕಿ
ಮಾಡಿದ್ದೀನಿ. ಆದರೆ ಪಲ್ಯ ಎಷ್ಟು ಟೇಸ್ಟ್ ಇದೆ. ಈಗ ನಾನು ಫ್ರೆಂಡ್ಸ್ ಅನ್ನನ ಬೇಯಿಸಿ ಇಟ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿಗೆ. ನಾನು ಈಗ ಪಲ್ಯ ಇನ್ನೇನು ಫ್ರೆಂಡ್ಸ್ ಬೆಂದೋಯ್ತು, ಆಲ್ರೆಡಿ ಎಲ್ಲ ಎಣ್ಣೆಲೆ ಬೆಂದಿತ್ತು. ನಿಮಗೆ ಗೊತ್ತು, ಯಾವಾಗಲಿ ಫ್ರೆಂಡ್ಸ್ ನಾನು ಜಾಸ್ತಿ ಯೂಸ್ ಮಾಡೋದು ನಮ್ಮ ಮನೇಲಿ ಫ್ರೆಂಡ್ಸ್ ತರಕಾರಿ ಸೊಪ್ಪು. ನಾವು ಫ್ರೆಂಡ್ಸ್ ಲಿಂಗಾಯಿತರು, ನಾವೇನು ನಾನ್ ವೆಜ್ ತಿನ್ನಲ್ಲ ಫ್ರೆಂಡ್ಸ್. ನಾನ್ ವೆಜ್ ತಿಂದ್ರೇ ಏನು ಅಂತೆಲ್ಲ, ನೀವು ಆದಷ್ಟು ಸ್ವಲ್ಪ ತರಕಾರಿಗಳು ಸೊಪ್ಪುಗಳು ಚೆನ್ನಾಗಿ ಹೆಲ್ತ್ಗೆ ತಿನ್ನಬೇಕು. ಆವಾಗಲೇ ನಮಗೂ ಸ್ವಲ್ಪ ಆರೋಗ್ಯ ಚೆನ್ನಾಗಿದೆ ಫ್ರೆಂಡ್ಸ್. ಯಾಕಂದರೆ ನಾವು ಕೆಲಸ ಮಾಡಿನೇ ಬದುಕಬೇಕು ನಮ್ಮ ಜೀವನಗಳು. ಹಂಗಾಗಿ ನಮ್ಮ ಹೆಲ್ತು ಚೆನ್ನಾಗಿರಬೇಕು. ನಾವು ಕೆಲಸ ಮಾಡಿ ದುಡ್ಡು ತಿನ್ನಬೇಕು ಅಂದರೆ ಸ್ವಲ್ಪ ನಮಗೇನಾದರೂ ಹೆಲ್ತಿ ಫುಡ್ ಬೇಕೇ ಬೇಕಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಉಪ್ಪೆಲ್ಲ ಸರಿ ಆಯಿತು. ಏನೋ ಒಂದು ಚೂರು ಸಹ ಕಹಿ ಕಾಣಿಸ್ತಾ ಇಲ್ಲ. ಇದು ನಾನು ಅಕ್ಕಿ ರೊಟ್ಟಿಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಚಪಾತಿಗಾದರೂ ಮಾಡಿ ಮತ್ತು ಅನ್ನಕ್ಕಾದರೂ ಮಾಡಿ, ತುಂಬಾ ಟೇಸ್ಟಾಗಿದೆ ಫ್ರೆಂಡ್ಸ್. ನೋಡಿ, ಇನ್ನೇನು ಆಲ್ರೆಡಿ ಆಲೂಗೆಡ್ಡೆ ಎಲ್ಲ ಬೆಂದೇ ಹೋಯ್ತು. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಬೆಂದೋಯ್ತು. ಒಂದೇ ಒಂದು ನಿಮಿಷ ನಿಮಗೆ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ಚೂರು ಬೆಂದರೆ ಪಲ್ಯ ರೆಡಿ ಆಗೋಯ್ತು. ನಾನು ಈ ಕಡೆ ಒಂದು ರೊಟ್ಟಿಗೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಆಲ್ರೆಡಿ ಅನ್ನನ ಬೇಯಿಸಿ ಇಟ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿಗೆ. ಈಗ ನಾನು ಅಕ್ಕಿ ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಈ ಬಿಸಿಲು ಟೈಮಲ್ಲಿ ಫ್ರೆಂಡ್ಸ್ ತುಂಬಾ ಜಾಸ್ತಿ ನೀರು ಕುಡಿಬೇಕಾಗುತ್ತೆ. ನಾವು ರೊಟ್ಟಿ ಆಗಿರ್ಬೋದು, ಏನೇ ತಿನ್ನಲಿ ಫ್ರೆಂಡ್ಸ್, ಒಟ್ಟಿನಲ್ಲಿ ಈ ಟೈಮ್ಗೆ ಫ್ರೆಂಡ್ಸ್ ಏನೇ ಹೇಳಿ ಒಳ್ಳೆಯ ಊಟ ಅಂತ ಅಂದರೆ ಮುದ್ದೆ ಊಟ ಫ್ರೆಂಡ್ಸ್. ಮುದ್ದೆ ಬೆಳಗ್ಗೆ ಒಂದು 12 ಗಂಟೆಗೆ ನಾವು ಊಟ ಮಾಡಿದ್ರೆ ಏನಿಲ್ಲ ಅಂದರೆ 3 o'clock 4 o'clock ತನಕ ತಡೆಯುತ್ತೆ. ಆ ಥರ, ಯಾಕೆಂದರೆ ಈ ವೆದರ್ ಆ ಥರ ಇದೆ ಫ್ರೆಂಡ್ಸ್. ಈ ವೆದರೇ ಆ ಥರ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು ಪಲ್ಯದಲ್ಲಿ. ನೋಡ್ತಾ ಇರ್ಬೋದು ನೀವು. ಅವರೆಕಾಳು, ಟೊಮೊಟ, ನೋಡಿ ಇದು ಹಾಗಲಕಾಯಿ, ಆಮೇಲೆ ಆಲೂಗೆಡ್ಡೆ, ಒಂದೇ ಒಂದು ಬದನೆಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ನಾನು ಅರ್ಧ kg ಬದನೆಕಾಯಿ ತಿಂದೆ. ಅದು ಇನ್ನೊಂದು ಮಸಪ್ಸರ ಸಾಂಬಾರು ನಾನು ಯೂಟ್ಯೂಬಲ್ಲೇ ಯಾರ್ದು ನೋಡಿದ್ದೀನಿ. ನಾವೇಕೆ ಫ್ರೆಂಡ್ಸ್ ನಾವು ಮಾಡಿದ್ದನ್ನ ಬೇರೆಯವರು ಟ್ರೈ ಮಾಡುವಾಗ ನಾವು ಇನ್ನೊಬ್ಬರು ಏನಾದರೂ ಮಾಡಿದ್ರೆ ಅದನ್ನು ನೋಡಿ ನಾವು ಟ್ರೈ ಮಾಡೋಣ. ಕಲಿದೇ ಇರೋ ಅಂಥದ್ದು ಯಾವುದೂ ಇಲ್ಲ ಫ್ರೆಂಡ್ಸ್. ನಾವು ಜೀವನದಲ್ಲಿ ಕಲೀಲೇಬೇಕು. ಇಂಥದ್ದು ಮಾಡಬೇಕು ಅಂದರೆ ಫ್ರೆಂಡ್ಸ್ ಕಷ್ಟ ಅನ್ನೋದು ಯಾವುದೂ ಇಲ್ಲ ನಮಗೆ. ಹಂಗಾಗಿ ಫ್ರೆಂಡ್ಸ್ ನಮ್ಮ ಮನೇಲಿ ಏನಿದೆಯೋ ಅದರಲ್ಲೇ ನಮ್ಮ ಆರೋಗ್ಯನ ನೋಡ್ಕೋಬೇಕು ಫ್ರೆಂಡ್ಸ್. ನಮಗೆ ಆರೋಗ್ಯನೇ ಮುಖ್ಯ ಇವಾಗ ಈ ಜನ್ರೇಷನಲ್ಲಂತೂ ಫ್ರೆಂಡ್ಸ್. ನೋಡಿದ್ದೀರಾ, ಇಲ್ಲ ಅಂದರೆ ನಾವು ಡೈಲಿ ಮಾತ್ರೆನೇ ನಾವು ಊಟನ ಅಷ್ಟು ಥರ ತಗೋಬೇಕಾಗುತ್ತೆ. ಹಂಗಾಗಿ ಆದಷ್ಟು ಎಲ್ಲರೂ ಫ್ರೆಂಡ್ಸ್ ಸೊಪ್ಪು ತರಕಾರಿನ ಯೂಸ್ ಮಾಡಿ. ನಾನಂತೂ ಫ್ರೆಂಡ್ಸ್ ಒಂದು ದಿನವೂ ಮಿಸ್ ಆಗೋಲ್ಲ. ನಾನು ಮನೇಲಿ ಮಿಸ್ ಮಾಡಿದ್ರು ನನ್ನ ಮಗಳಂತೂ ಫ್ರೆಂಡ್ಸ್ ಡೈಲಿ ಒಂದು ತರಕಾರಿನ ಅವಳು ಜಾಸ್ತಿ ತೊಂಡೆಕಾಯಿ, ಬೀನ್ಸು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಬೇಯಿಸಿ ತಿನ್ನೋದು ಜಾಸ್ತಿನ. ನಮ್ಮ ಮನೇಲಿ ಫ್ರೆಂಡ್ಸ್ ಸೌತೆಕಾಯಿ ಇವತ್ತು ಖಾಲಿಯಾಗಿದೆ ಫ್ರೆಂಡ್ಸ್. ನಾನು ಹೋಗಿ ತರಬೇಕು. ಈಗ ಫ್ರೆಂಡ್ಸ್ ನಾನು ರೊಟ್ಟಿಗೆ ರೆಡಿ ಮಾಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಂದು ಇವಾಗ ಪಲ್ಯ ಪೂರ್ತಿ ರೆಡಿ ಆಗೋಯ್ತು ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಬನ್ನಿ ಫ್ರೆಂಡ್ಸ್, ಇವಾಗ ಮುಚ್ಚಿ ನಾನು